ಸ್ನೇಹಿತರೆ, ನೀವು ಅಂಗಡಿಯಿಂದ ಕಬಾಬ್ ಪೌಡರ್ ತಂದು ಕಬಾಬ್ ಮಾಡಿರ್ತೀರಾ ಅಲ್ವಾ? ಆದರೆ ಆ ಅಂಗಡಿಯಿಂದ ತರೋ ಕಬಾಬ್ ಪೌಡರಲ್ಲಿ ಕೆಮಿಕಲ್ಸ್ ಇರುತ್ತೆ, ಟೇಸ್ಟಿಂಗ್ ಪೌಡ್ರ್ ಹಾಕಿರ್ತಾರೆ, ಆಮೇಲೆ ಆರ್ಟಿಫಿಷಿಯಲ್ ಕಲರ್ಸ್ ಹಾಕಿರ್ತಾರೆ. ಅದೆಲ್ಲ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನಾವೇ ಯಾಕೆ ಮನೇಲಿ ಕಬಾಬ್ ಪೌಡ್ರ್ ಮಾಡ್ಕೋಬಾರ್ದು? ಬನ್ನಿ, ನಿಮಗೆ ಈಸಿಯಾಗಿ ಆರೋಗ್ಯಕರವಾಗಿ ಮನೆಯಲ್ಲೇ ಮಾಡುವಂಥ ಕಬಾಬ್ ಪೌಡರ್ನ ಮಾಡಿ ತೋರಿಸ್ತೀನಿ. ಹಾಗೂ ಅದೇ ಕಬಾಬ್ ಪೌಡರ್ನ ಉಪಯೋಗಿಸಿ ಮನೆಯಲ್ಲೇ ರುಚಿಯಾಗಿ ಗರಿಗರಿಯಾದ ಆಲೂ ಕಬಾಬ್ನ ಮಾಡಿ ತೋರಿಸ್ತಾ ಇದ್ದೀನಿ. ಈ ಸಂಜೆ ಸ್ನ್ಯಾಕ್ಸ್ನ ನೀವು ಟೀ ಟೈಮ್ಗೆ ಬೆಸ್ಟ್ ಕಾಂಬಿನೇಷನ್ ಆಗಿ ಮಾಡಿಕೊಡ್ಬೋದು. ಇದು ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಡೆಫಿನೆಟ್ಲಿ ನೀವು ಒಮ್ಮೆ ಟ್ರೈ ಮಾಡಿ. ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನು ರಮಾ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ 2 ಮೀಡಿಯಮ್ ಸೈಜ್ನ ಆಲೂಗಡ್ಡೆ ತೊಗೊಂಡಿದ್ದೀನಿ. ಇದ್ರದ್ದು ನಾವು ಮೇಲಿನ ಸಿಪ್ಪೆನ ತೆಗೆದು ಸ್ವಲ್ಪ ಉದ್ದುದಕ್ಕೇ ಮೀಡಿಯಮ್ ಸೈಜಲ್ಲಿ ನಾವು ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಇದ್ದರೆ ಸಾಕು. ಈ ಸೈಜಲ್ಲಿ ನಾವು ಕಟ್ ಮಾಡ್ಕೊಂಡ್ಮೇಲೆ ನಾವು ಇದನ್ನು ನೀರಲ್ಲಿ ಹಾಕಿಡಬೇಕು. ಸ್ವಲ್ಪ ನೀರಿಗೆ ಉಪ್ಪನ್ನು ಹಾಕಿ ನೀರಲ್ಲಿ ಹಾಕಿಟ್ರೆ ಆಲೂಗಡ್ಡೆ ಕಪ್ಪಗಾಗಲ್ಲ. ನೆಕ್ಸ್ಟ್ ನಾನು ಕಬಾಬ್ ಪೌಡರ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಬೌಲ್ಗೆ 3 ಸ್ಪೂನ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ, 1 ಸ್ಪೂನ್ ಚಿಲ್ಲಿ ಪೌಡರ್, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ 2 ಸ್ಪೂನು ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ನಾನು 1 ಸ್ಪೂನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ, ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ, 2 ಸ್ಪೂನ್ ಕಾರ್ನ್ಫ್ಲೋರ್ನ ಹಾಕ್ತಾ ಇದ್ದೀನಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಜೀರಿಗೆ ಪೌಡರ್ನ ಹಾಕ್ತಾ ಇದ್ದೀನಿ. ನೋಡಿ, ಇಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಹಾಕೋದ್ರಿಂದ ಕಬಾಬ್ ಪೌಡರ್ಗೆ ಒಳ್ಳೆ ಕಲರ್ ಬರುತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಲಾಸ್ಟ್ ವಿಡಿಯೋಲಿ ನಿಮ್ಗೊಂದು ಒಗಟನ್ನು ಕೇಳಿದ್ದೆ, ಮೇಲೆ ಹಸಿರು ಒಳಗೆ ಕೆಂಪು ತಿಂದರೆ ತಂಪು ಏನದು ಅಂತ. ಅದೇನಂದರೆ ಕಲ್ಲಂಗಡಿ ಹಣ್ಣು. ಇದಕ್ಕೆ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮೀಡಿಯಮ್, ತುಂಬ ಗಟ್ಟಿನೂ ಬೇಡ, ತುಂಬ ತೆಳ್ಳೂ ಬೇಡ, ಆ ಹದದಲ್ಲಿ ನಾವು ಇದನ್ನು ಕಲಿಸ್ಕೊಳ್ಳೋಣ. ಅಷ್ಟರಲ್ಲಿ ಇವತ್ತಿನ ಒಗಟನ್ನು ಕೇಳ್ತೀನಿ. ಜೋತಾಡೋ ಹಾವನ್ನು ಜಮ್ ಅಂತ ತಿಂತಾರೆ, ಏನದು? ಉತ್ತರ ಗೊತ್ತಾದರೆ ಕಮೆಂಟ್ ಮಾಡಿ. ನೋಡಿ, ಇದು ಈ ಹದದಲ್ಲಿ ನಾವು ಕ್ಲೀನಾಗಿ ಅದನ್ನು ಕಲಿಸ್ಕೊಳ್ಳೋಣ. ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಆಲೂಗಡ್ಡೆನ ಸೇರಿಸ್ಕೊಳ್ಳೋಣ. ಆಲೂಗಡ್ಡೆ ಬದಲಿಗೆ ನೀವು ಪನ್ನೀರ್ ಕೂಡ ಸೇರಿಸ್ಕೊಂಡು ಮಾಡ್ಬೋದು. ಪನ್ನೀರ್ ಕಬಾಬ್ ಕೂಡ ತುಂಬ ಚೆನ್ನಾಗಿರುತ್ತೆ, ಅದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಕಬಾಬ್ ಪೌಡರಿಂದ ಚಿಕನ್ ಕಬಾಬ್ ಕೂಡ ನೀವು ಮಾಡ್ಕೋಬೋದು. ಚಿಕನ್ಗೆ ಮಿಕ್ಸ್ ಮಾಡುವಾಗ ಒಂದು ಮೊಟ್ಟೆನ ಹಾಕಿ ಮಿಕ್ಸ್ ಮಾಡಿ, ಸೊ ಬೈಂಡಿಂಗ್ ಚೆನ್ನಾಗಿರುತ್ತೆ. ನೋಡಿ, ಈಗ ಇದು ರೆಡಿ ಆಯಿತು. ನಾವಿದನ್ನು ಈಗ ಫ್ರೈ ಮಾಡ್ಕೊಳ್ಳೋಣ. ಒಂದೊಂದೇ ಆಲೂಗಡ್ಡೆನ ನಿಧಾನಕ್ಕೆ ಮೀಡಿಯಮ್ ಫ್ಲೇಮಲ್ಲೇ 2 ಕಡೆ ಸಣ್ಣ ಉರಿಲೆ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈ ಟೇಸ್ಟಿ ಆಲೂ ಕಬಾಬ್ನ ಡೆಫಿನೆಟ್ಲಿ ನೀವು ಒಮ್ಮೆ ಟ್ರೈ ಮಾಡಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರ ಸಿಂಪಲ್, ಟೇಸ್ಟಿ, ಈಸಿ ರೆಸಿಪಿಗಳಿಗಾಗಿ ರಮಾಸ್ ರುಚಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೋಡಿ, ಎಷ್ಟು ಒಳ್ಳೆ ಕಲರ್ಫುಲ್ ಆಗಿರೋಂಥ ಆಲೂ ಕಬಾಬ್ ರೆಡಿ ಆಯ್ತಲ್ಲ. ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಕೊನೆಯದಾಗೊಂದು ಮಾತು, ಆಹಾರ ಸರಿ ಇದ್ದರೆ ಯಾವುದೇ ಔಷಧಿನೂ ಬೇಕಿಲ್ಲ, ಆಹಾರ ಸರಿ ಇಲ್ಲ ಅಂದರೆ ಯಾವುದೇ ಔಷಧಿನೂ ಕೆಲಸ ಮಾಡಲ್ಲ. ಸೊ ಚೆನ್ನಾಗ್ತೀನಿ, ಖುಷಿಯಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.